ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆಯಾದಂತಹ ಪ್ರಕರಣ. ಬಾಗಲಕೋಟೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆ ವಿಫಲವಾಗಿದೆ. ಇವತ್ತು ಶಾಂತಿ ಸಭೆಗೆ ಮುಸ್ಲಿಂ ಮುಖಂಡರು ಬಂದಿದ್ರು, ಆದರೆ ಸಕ್ಸಸ್ ಆಗಿಲ್ಲ ಇದು. ಆದರೆ ಇವತ್ತು ಸಭೆಗೆ ಹಿಂದೂ ಮುಖಂಡರು ಬಂದಿರಲಿಲ್ಲ. ನಿನ್ನೆ ಹಿಂದೂ ಮುಖಂಡರಿದ್ರು, ಮುಸಲ್ಮಾನರು ಬಂದಿರಲಿಲ್ಲ. ಇವತ್ತು ಮುಸಲ್ಮಾನ್ ಮುಖಂಡರಿದ್ದಾರೆ, ಹಿಂದೂ ಮುಖಂಡರು ಬಂದಿರಲಿಲ್ಲ. ನಿನ್ನೆ ನಡೆದ ಶಾಂತಿ ಸಭೆಗೆ ಗೈರಾಗಿದ್ರು ಮುಸ್ಲಿಂ ಮುಖಂಡರು, ಅದಕ್ಕೆ ಇವತ್ತು ಹಿಂದೂ ಮುಖಂಡರು ಗೈರಾಗಿದ್ದಾರೆ. ಏನ್ರಿ 2026ರಲ್ಲಿ ಇದ್ದೀರೋ, ಇನ್ನು ಯಾವ ಇಸ್ವಿಲ್ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕಾಲ ಇಷ್ಟು ಮುಂದುವರೆದಿದ್ರು ಕೂಡ ಒಂದು ಶಾಂತಿ ಸಭೆಗೆ ಈ ರೀತಿ ಆಟ ಆಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎರಡೂ ಧರ್ಮದವ್ರಿಗೂ ನಾನು ಹೇಳ್ತಾ ಇರೋದು, ತಪ್ಪು ಯಾರೇ ಮಾಡಿದ್ರು ತಪ್ಪೆ, ಅದಕ್ಕೇನು ಕ್ಷಮಿಸೋ ಅಂತ ಮಾತೇ ಇಲ್ಲ. ಆದರೆ ಒಬ್ಬ ಜಿಲ್ಲೆಯ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಅಂತಂದ್ರೆ ಆ ಸಭೆಗೆ ಕೊಡುವಂತಹ ಗೌರವ ನೋಡಿ ಯಾವ ತರ ಇದೆ ಅಂತ ಹೇಳಿ. ಅವ್ರು ಬಂದ್ರೆ ಇವ್ರಿಲ್ಲ, ಇವ್ರು ಬಂದ್ರೆ ಅವ್ರಿಲ್ಲ, ಅವ್ರು ಬಂದಿದ್ದಾಗ ಇವ್ರು ಬಂದಿಲ್ಲ ಅಂತ ಇವತ್ತು ಇವ್ರು ಬಂದಾಗ ನಾವು ಬರಲ್ಲ ಅಂತ ಹಿಂದೂ ಮುಖಂಡರು ಇವತ್ತಿನ ಶಾಂತಿ ಸಭೆಗೆ ಬಂದಿಲ್ಲ. ಹಾಗಾಗಿ ಇವತ್ತಿನ ಶಾಂತಿ ಸಭೆ ಫೇಲ್ಯೂರ್ ಆಗಿದೆ. ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ಲಿಲ್ಲ. ಅಂದ್ರೆ ಬಾಗಲಕೋಟೆಯಲ್ಲಿ ಒಟ್ಟಾರೆಯಾಗಿ ಶಾಂತಿಯನ್ನ ಬಯಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಷ್ಟೇನೆ. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ತನ್ನ ಜೊತೆಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ಈ ರೀತಿಯಲ್ಲಿ ಆಟೆ ಮಾಡಿಸುವಂಥದ್ದು ಕೋಮುವಾದಿ ಶಕ್ತಿಗಳು ಅವರೇ ಮಾಡಿಸ್ತಾರೆ, ಕಾಂಗ್ರೆಸ್ ಮೇಲೆ ಆರೋಪ ಹಾಕ್ತಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾರೇ ದುಷ್ಕರ್ಮಿಗಳು ಛತ್ರಪತಿ ಶಿವಾಜಿ ಮಹಾರಾಜರವರು ಅವರೊಬ್ಬ ಮಹಾಪುರುಷರು, ಅವರ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ದರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ನಮ್ಮ ಸರ್ಕಾರ ತಗೊಳ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಯಾರಿಗೂ ಓಲೈಸೋ ಪ್ರಶ್ನೆ ಇಲ್ಲ. ಇವತ್ತು ಯಾರು ಪ್ರಚೋದನೆ ಮಾಡ್ತಾರೆ, ಯಾರು ಗಲಾಟೆ ಮಾಡ್ತಾರೆ, ಅದು ಪೊಲೀಸ್ ವ್ಯವಸ್ಥೆ ಇದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ. ತಪ್ಪು ಮಾಡಿದ್ರವ್ರ ಮೇಲೆ ಕ್ರಮ ಆಗ್ತದೆ. ಅದು ಆಗಬಾರ್ದಾ? ಇವತ್ತು ಕಾನೂನು ವ್ಯವಸ್ಥೆ ಇರಬೇಕಲ್ಲ, ಶಾಂತಿ ಇರಬೇಕಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ತನ್ನ ಜೊತೆಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ಈ ರೀತಿಯಲ್ಲಿ ಎಲ್ಲ ಪಕ್ಷ ಎಲ್ಲ ಧರ್ಮದವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಕಾಂಗ್ರೆಸ್ ಪಕ್ಷ ಅಂತ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರು. ಆದರೆ ನಿಮ್ಮ ತುಷ್ಟೀಕರಣದ ನೀತಿ ಮತ್ತು ಅನಾಚಾರ ಮಾಡಿದಂತಹ ಆರೋಪಿಗಳ ಕೇಸ್ಗಳನ್ನು ವಾಪಸ್ ತಗೊಳ್ಳೋಂಥ ನೀತಿ ಇದೆಯಲ್ಲ, ಅದು ಇವತ್ತು ಇಷ್ಟು ಧೈರ್ಯವನ್ನು ತಂದುಕೊಟ್ಟಿದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದರಲ್ಲಿ ಚಪ್ಪಲಿ ಎಸಿತಾರೆ, ಕಲ್ಲೆಸಿತಾರೆ ಮೆರವಣಿಗೆ ಮೇಲೆ ಅಂತಂದರೆ ಒಂದು ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಹೇಳಿ ಇನ್ನು ಬೇರೆ ಧರ್ಮ ಹೇಳಿದೆ. ಯಾವ ಧರ್ಮ ಹೇಳಿದೆ? ಮುಲಾಜಿಲ್ಲದೆ ಕ್ರಮ ತಗೊಳ್ಬೇಕು ಅಂಥವ್ರ ಮೇಲೆ. ಯಾರೇ ಅದಕ್ಕೆ ಕಾರಣರಾಗಿದ್ರು, ಈಗ ಕೆಲವರನ್ನು ಅರೆಸ್ಟ್ ಮಾಡಿದ್ದೀರಿ, ಅಷ್ಟು ಜನರನ್ನು ಅರೆಸ್ಟ್ ಮಾಡಬೇಕು ಅನ್ನೋದು ಅಲ್ಲಿನ ಹಿಂದೂ ಮುಖಂಡರ ವಾದ. ಅದು